ಚಾನಲ್ಗೆ ಸ್ವಾಗತ. ನಾನು ಇವತ್ತು ಗಣೇಶನಿಗೆ ಇಷ್ಟವಾಗಿದ್ದ ಒಂದು ಮೋದಕ ಮಾಡ್ತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿ ಇದೆ, ತೊಳ್ಕೊಂಡು ಒಂದು ಅವರ್ ನೆನೆಸ್ಬೇಕು. ಒಂದು ಅವರ್ ನೆನೆಸ್ಮೇಲೆ ಹೆಸರು ಬೇಳೆನೂ ಇದಕ್ಕೆ ಊರಬೇಕು ನೋಡಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕು. ಅಕ್ಕಿ ಎಲ್ಲ ಸೋಸ್ಕೊಂಡಿದ್ದೀನಿ, 1 ಅವರ್ ಆಗಿದೆ. ಈ ಥರ ಬಿಳಿ ಬಟ್ಟೆಯಲ್ಲಿ ಹಾಕಿ ಎಲ್ಲ ಒಣಗಿಸ್ಬೇಕು. ಒಂದು ನೆರಳೆಲ್ಲ ಒಣಗಿಸ್ಬೇಕು. ಒಂದು 2 ನಿಮಿಷ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಆಮೇಲೆ ಉರಿಬೇಕು. ಆವಾಗಲೇ 1 ಗ್ಲಾಸ್ ಅಕ್ಕಿ ತೊಳೆದು 1 ಅವರ್ ನೆನೆಸಿ ಒಣಗಿಸಿದಿರಲ್ಲ, ಇದು ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡು ಸ್ವಲ್ಪ ಲೈಟಾಗಿ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಆವಾಗಲೇ ಅಕ್ಕಿ ಸ್ವಲ್ಪ ಒಣಗಿಸಿದ್ರಲ್ಲ, ಇದನ್ನು ಹಾಕ್ತೀನಿ. ಇದು ಸ್ವಲ್ಪ ತ್ಯಾವ ಇದೆ, ಇದು ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಮಿಕ್ಸಿಗೆ ಹಾಕಕ್ಕೆ ಸರಿ ಹೋಗುತ್ತೆ. ಹುರಿದಾಗಿದೆ ಚೆನ್ನಾಗಿ. ಈಗ ಮಿಕ್ಸಿಗೆ ಹಾಕೊಂಬರೋಣ. ಈಗ ಮಿಕ್ಸಿಗೆ ಹಾಕಿದ್ದೀನಿ, ಇದು ರುಬ್ಕೊಂಬರೋಣ. ನಾವು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ, ಮುಕ್ಕಾಲು ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ರಲ್ಲ, 3.25 ಗ್ಲಾಸ್ ನೀರು ಹಾಕಿ. 3.25 ಗ್ಲಾಸ್ ನೀರು ಹಾಕಿ. 3 ಕಾಲು ಹಾಕಿದ್ರೂ ಸಾಕು. ಈಗ ಇದನ್ನ ಹಾಕಿ, ಜಾಸ್ತಿ ಇಲ್ಲ, 1/4 ಟೀ ಸ್ಪೂನ್ ಮಾತ್ರ ಉಪ್ಪು, ಜಾಸ್ತಿ ಹಾಕ್ಬಿಡ್ರಿ. ಆಮೇಲೆ ಬೆಲ್ಲ ಹಾಕಬೇಕು. ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿ. ನೀವು ಕುಕ್ಕರಲ್ಲಾದರೂ ಹಾಕ್ಬೋದು, 1 ವಿಸಿಲ್ಗೆಲ್ಲ ಬೆಂದಿದೆ. ಈಗ ಸ್ವಲ್ಪ 1 ಗ್ಲಾಸ್ ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಕಿ ಚೆನ್ನಾಗಿದೆ. ಇದು ಗಣೇಶನಿಗೆ ತುಂಬ ಶ್ರೇಷ್ಠವಾದದ್ದು ಇದೆ. ಇದು ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೇವ್ರಿಗೂ ಇದು ತುಂಬ ಶ್ರೇಷ್ಠವಾಗಿದ್ದು. ಆ ಕಡುಬು ಈ ಕಡುಬು ಎಲ್ಲ ಬೆದ್ದಾಗಿದೆ. ಇದು ಒಂದು ಚೆನ್ನಾಗಿರುತ್ತೆ. ಇದು ಗಣಪತಿಗೆ ಇದು ಶ್ರೇಷ್ಠ. ಮೇಲೆ ಒಂದು ಚೂರೇ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಎಲ್ಲೋದು ಫುಡ್ ಕಲರ್ ಹಾಕಿದ್ದು. ಮೇಲೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನು ಹಾಕಿ ಸ್ವಲ್ಪ ಆಗಿದೆ. ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಆರಕ್ಕೆ ಬಿಡಬೇಕು. ಪುಡಿ ಇದರಲ್ಲೆಲ್ಲ ತುಪ್ಪ ಸೋರ್ತಾ ಇದ್ದೀನಿ. ಅಲ್ಲ ನೀರು ಇಕ್ಕಿದ್ದೀನಿ, ಆಮೇಲೆ ಬೇಯಿಸ್ಬೇಕು ನೋಡಿ. ಈ ಥರ ಎಲ್ಲ ತುಪ್ಪ ಸೋರಿ ಇದರಲ್ಲಿ ತುಂಬಿಸ್ತೀನಿ ನೋಡಿ. ಇದರೊಳಗಡೆ ತುಂಬಿಸಿದ್ದೀನಿ. ಇಲ್ಲಿಂದ ಮೋಲ್ಡಿಂದ ಸ್ವಲ್ಪ ಪ್ರೆಸ್ ಮಾಡಿ ತೆಗಿಬೇಕು ನೋಡಿ. ರೆಡಿಯಾಗಿದೆ. ಇದನ್ನು ಆಬೇಲ್ ಬೇಯಿಸ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಆಬೇಲ್ ಬೇಯಿಸ್ಬೇಕು ನೋಡಿ. ನೀರು ಕುದೀತಾ ಇದೆ. ಪ್ಲೇಟ್ ಇಡ್ತಾ ಇದ್ದೀನಿ. ತಟ್ಟೆಯಲ್ಲಿ ತುಪ್ಪ ಸೋರ್ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಬೇಕು ನೋಡಿ. ಆಗಿದೆ, ಸ್ವಲ್ಪ ತಣ್ಣಗಾಗಲಿ ನೋಡಿ. ಹೆಸರುಬೇಳೆ ಮೋದಕ ರೆಡಿಯಾಗಿದೆ ನೋಡಿ. ಎಷ್ಟು ಸಾಫ್ಟ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.